ರಾಜ್ಯದಲ್ಲಿ ಆರ್ಎಸ್ಎಸ್ ಚಟುವಟಿಕೆಗಳಿಗೆ ಸರ್ಕಾರ ಈಗ ಬ್ರೇಕ್ ಅನ್ನು ಹಾಕಿದೆ. ಹಿಂದೂ ಸಂಘಟನೆಗಳೇ ಸರ್ಕಾರದ ಟಾರ್ಗೆಟ್ ಅಂತ ಹೇಳಿ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಇನ್ನು ರಾಜ್ಯದಲ್ಲಿ ಆರ್ಎಸ್ಎಸ್ ಚಟುವಟಿಕೆಗಳಿಗೆ ಸರ್ಕಾರ ಬ್ರೇಕ್ ಅನ್ನ ಹಾಕ್ತಾ ಅನ್ನೋದು ಒಂದ್ ಕಡೆ ಪ್ರಶ್ನೆ ಎದ್ದಿರುವಂತದ್ದು. ಹಿಂದೂ ಸಂಘಟನೆಗಳೇ ಸರ್ಕಾರದ ಟಾರ್ಗೆಟ್ ಆಯ್ತಾ? ಹಾಗಾದ್ರೆ ಆರ್ಎಸ್ಎಸ್ ಬೆನ್ನಲ್ಲೇ ಮತ್ತೊಂದು ಹಿಂದೂ ಸಂಘಟನೆ ಬ್ಯಾನ್ ಆಗುತ್ತಾ? ರಾಜ್ಯದಲ್ಲಿ ಬಜರಂಗ್ ದಳ ಬ್ಯಾನ್ಗೆ ಸರ್ಕಾರ ಚಿಂತನೆಯನ್ನ ಮಾಡ್ತಾ ಇದೆಯಾ? ಹಾಗಾದ್ರೆ ಇಲ್ಲಿ ರಾಜ್ಯದಲ್ಲಿ ಆರ್ಎಸ್ಎಸ್ ಚಟುವಟಿಕೆಗಳಿಗೆ ಸರ್ಕಾರ ಬ್ರೇಕ್ ಅನ್ನ ಹಾಕಿದೆ. ಇನ್ನು ಈಗಾಗಲೇ ಆರ್ಎಸ್ಎಸ್ ಚಟುವಟಿಕೆಗಳ ಬಗ್ಗೆ ಹಿಂದೆಯೂ ಕೂಡ ಗೊಂದಲದ ವಾತಾವರಣ ನಿರ್ಮಾಣವಾಗಿತ್ತು. ಆರ್ಎಸ್ಎಸ್ ಬ್ಯಾನ್ ಮಾಡಬೇಕು ಅಂತ ಹೇಳಿ ಒಂದ್ ಕಡೆ ಪ್ರಿಯಾಂಕ್ ಖರ್ಗೆ ಅವರು ಹೇಳಿದ್ರು. ಇನ್ನು ಈ ಕುರಿತಾದ ಚರ್ಚೆಗಳು ಕೂಡ ಸಾಕಷ್ಟು ಚರ್ಚೆಗೆ ಈಡಾಗಿತ್ತು. ಈಗ ಈ ಚರ್ಚೆಯ ಬೆನ್ನಲ್ಲೇ ರಾಜ್ಯದಲ್ಲಿ ಆರ್ಎಸ್ಎಸ್ ಚಟುವಟಿಕೆಗಳಿಗೆ ಸರ್ಕಾರ ಬ್ರೇಕ್ ಅನ್ನ ಹಾಕ್ತಾ? ಹಾಗಾದ್ರೆ ಇನ್ನು ಹಿಂದೂ ಸಂಘಟನೆಗಳೇ ಸರ್ಕಾರದ ಟಾರ್ಗೆಟ್ ಆಯ್ತಾ ಅನ್ನೋದು ಇಲ್ಲಿ ಪ್ರಶ್ನೆ ಎದ್ದಿರುವಂತದ್ದು. ಇನ್ನು ಆರ್ಎಸ್ಎಸ್ಗೆ ಶಾಕ್ ಬಳಿಕ ಮತ್ತೊಂದು ಸಂಘಟನೆ ಟಾರ್ಗೆಟ್ ಆಯ್ತಾ ಅನ್ನೋದು ಒಂದು ರೀತಿಯಾಗಿ ಪ್ರಶ್ನೆ ಎತ್ತಿರುವಂಥದ್ದು. ಇನ್ನು ರಾಜ್ಯದಲ್ಲಿ ಬಜರಂಗ್ ದಳ ಬ್ಯಾನ್ಗೆ ಸರ್ಕಾರ ಚಿಂತನೆಯನ್ನ ಮಾಡ್ತಾ ಇದೆಯಾ? ಇನ್ನು ಈ ಆರ್ಎಸ್ಎಸ್ ಬಗ್ಗೆ ಈ ಹಿಂದೆಯೂ ಕೂಡ ಗೊಂದಲದ ವಾತಾವರಣ ಕೂಡ ನಿರ್ಮಾಣವಾಗಿತ್ತು. ಈ ಕುರಿತು ಪ್ರಿಯಾಂಕ್ ಖರ್ಗೆ ಅವರು ಮಾತನಾಡಿದ್ರು. ಇನ್ನು ರಾಜ್ಯದಲ್ಲಿ ಬ್ಯಾನ್ ಆಗುತ್ತಾ ಬಜರಂಗ್ ದಳ ಅನ್ನೋದು ಒಂದು ರೀತಿಯಾಗಿ ಪ್ರಶ್ನೆ ಎತ್ತಿರುವಂತದ್ದು. ಇಲ್ಲಿ ಬಜರಂಗ್ ದಳ ನಿಷೇಧಕ್ಕೆ ಬಜರಂಗ್ ದಳ ಬ್ಯಾನ್ ಬಗ್ಗೆ ಪ್ರಣಾಳಿಕೆಯಲ್ಲಿ ಹೇಳಿದ್ದೇವೆ. ಇನ್ನು ಬ್ಯಾನ್ ಮಾಡುವಂತೆ ಸರ್ಕಾರಕ್ಕೆ ನಾವು ಒತ್ತಾಯವನ್ನ ಮಾಡ್ತಾ ಇದ್ದೀವಿ. ಈ ರಾಜ್ಯ ಸರ್ಕಾರ ಆದಷ್ಟು ಬೇಗ ಆರ್ಎಸ್ಎಸ್ ಅನ್ನ ಬ್ಯಾನ್ ಮಾಡಬೇಕು. ಇದೀಗ ರಾಜ್ಯ ಸರ್ವ ಜನಾಂಗದ ಶಾಂತಿಯ ತೋಟವಾಗಿದೆ. ಕಾಂಗ್ರೆಸ್ ಎಂಎಲ್ಸಿ ಬಿಕೆ ಹರಿಪ್ರಸಾದ್ ಹೇಳಿಕೆಯನ್ನ ನೀಡಿರುವಂತದ್ದು. ಇಲ್ಲಿ ಆ ಸರ್ಕಾರ ಈಗಾಗಲೇ ಆರ್ಎಸ್ಎಸ್ ಬ್ಯಾನ್ ಮಾಡಬೇಕು ಅನ್ನೋ ಚಿಂತನೆಯನ್ನ ಮಾಡ್ತಾ ಇದೆ. ಇದು ಆರ್ಎಸ್ಎಸ್ ಅನ್ನೋದು ರಾಷ್ಟ್ರೀಯ ಸ್ವಯಂ ಸೇವಾ ಸಂಘ. ಇನ್ನು ಈಗಾಗಲೇ ಈ ಅಕ್ಟೋಬರ್ 12ರಂದು ತನ್ನ ಶತಮಾನೋತ್ಸವ ಆಚರಣೆಯನ್ನ ಮಾಡಿತು. ಆದ್ರೆ ಈ ಆರ್ಎಸ್ಎಸ್ ಬಗ್ಗೆ ತುಂಬಾ ಮಾತುಗಳನ್ನ ಆಡಿದ್ರು ಈ ಸರ್ಕಾರವೂ ಕೂಡ. ಇನ್ನು ಪ್ರಿಯಾಂಕ್ ಖರ್ಗೆ ಅವರು ಈ ಆರ್ಎಸ್ಎಸ್ ಕುರಿತು ಮಾತನಾಡಿದ್ರು. ಅದೆಲ್ಲ ಕೂಡ ಚರ್ಚೆಗೆ ಗ್ರಾಸವಾಗಿತ್ತು. ಇದರ ಬೆನ್ನಲ್ಲೇ ರಾಜ್ಯದಲ್ಲಿ ಆರ್ಎಸ್ಎಸ್ ಚಟುವಟಿಕೆಗಳಿಗೆ ಸರ್ಕಾರ ಬ್ರೇಕ್ ಹಾಕುತ್ತಾ ಅನ್ನೋದು ಒಂದ್ ಕಡೆ ಪ್ರಶ್ನೆ ಎದ್ದಿರುವಂತದ್ದು. ಈಗಾಗಲೇ ಆರ್ಎಸ್ಎಸ್ಗೆ ಶಾಕ್ ಬಳಿಕ ಮತ್ತೊಂದು ಸಂಘಟನೆಗೆ ಟಾರ್ಗೆಟ್ ಅನ್ನ ಮಾಡ್ತಾ ಸರ್ಕಾರ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಈ ಹಿಂದೆಯೂ ಕೂಡ ಆರ್ಎಸ್ಎಸ್ ಬ್ಯಾನ್ ಮಾಡಬೇಕು ಅನ್ನೋದು ಕೇಳಿ ಬರ್ತಾ ಇತ್ತು. ರಾಜ್ಯದಲ್ಲಿ ಬಜರಂಗ್ ದಳ ಬ್ಯಾನ್ ಸರ್ಕಾರ ಚಿಂತನೆಯನ್ನ ಮಾಡ್ತಾ ಇದೆಯಾ? ಈ ಆರ್ಎಸ್ಎಸ್ ಬರದಲ್ಲಿಯೇ ಬಜರಂಗ್ ದಳವನ್ನ ಬ್ಯಾನ್ ಮಾಡೋದಕ್ಕೆ ಸರ್ಕಾರ ಏನಾದರೂ ಚಿಂತನೆಯನ್ನ ಮಾಡ್ತಾ ಇದೆಯಾ? ಈಗಾಗಲೇ ರಾಜ್ಯದಲ್ಲಿ ಬ್ಯಾನ್ ಆಗುತ್ತಾ ಬಜರಂಗ್ ದಳ ಅನ್ನೋದು ಒಂದ್ ಕಡೆ ಪ್ರಶ್ನೆ ಎದ್ದಿರುವಂತದ್ದು. ಬಜರಂಗ್ ದಳ ನಿಷೇಧಕ್ಕೆ ಎಂಎಲ್ಸಿ ಬಿಕೆ ಹರಿಪ್ರಸಾದ್ ಅವರು ಮಾತನಾಡಿದ್ರು. ಆರ್ಎಸ್ಎಸ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಪಿಡಿಒ ಅಮಾನತು ಮಾಡಲಾಗಿದೆ. ಪಿಡಿಒ ಪ್ರವೀಣ್ ಕುಮಾರ್ ಸಸ್ಪೆಂಡ್ ಮಾಡಿ ಸರ್ಕಾರ ಆದೇಶವನ್ನ ಹೊರಡಿಸಿರುವಂತದ್ದು. ಇಲ್ಲಿ ಆರ್ಎಸ್ಎಸ್ ಶತಮಾನೋತ್ಸವ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಪಿಡಿಒ ಅವರನ್ನ ಅಮಾನತು ಮಾಡಿದೆ ಸರ್ಕಾರ. ಪಿಡಿಒ ಪ್ರವೀಣ್ ಕುಮಾರ್ ಸಸ್ಪೆಂಡ್ ಮಾಡಿ ಆದೇಶವನ್ನ ಹೊರಡಿಸಿರುವಂತದ್ದು. ರಾಯಚೂರು ಜಿಲ್ಲೆಯ ಸಿರಿವಾರ ತಾಲೂಕಿನ ಪಿಡಿಒ ಪ್ರವೀಣ್ ಬಿಜೆಪಿ ಶಾಸಕ ಮಾನಪ್ಪ ವಜ್ಜಲ್ ಪಿಎ ಕೂಡ ಆಗಿದ್ರು. ಆರ್ಎಸ್ಎಸ್ ಪಥ ಸಂಚಲನದಲ್ಲಿ ಪಿಡಿಒ ಅವರು ಭಾಗಿಯಾಗಿದ್ರು. ಲಿಂಗಸಗೂರು ಪಟ್ಟಣದಲ್ಲಿ ನಡೆದಿದ್ದ ಆರ್ಎಸ್ಎಸ್ ಕಾರ್ಯಕ್ರಮ. ಈ ಆರ್ಎಸ್ಎಸ್ ಸಮವಸ್ತ್ರವನ್ನ ಧರಿಸಿ ಕೈಯಲ್ಲಿ ದೊಣ್ಣೆ ಹಿಡಿದಿದ್ದ ಪಿಡಿಒ ಗಣ ವೇಷಧಾರಿಗಳ ಪಥ ಸಂಚಲನದಲ್ಲಿ ಪಿಡಿಒ ಭಾಗಿಯಾಗಿದ್ರು. ಸರ್ಕಾರಿ ನೌಕರನಾಗಿ ನಿಯಮ ಉಲ್ಲಂಘಿಸಿದ್ದಕ್ಕೆ ಪಿಡಿಒ ಪ್ರವೀಣ್ ಅವರನ್ನ ಈಗ ಸರ್ಕಾರ ಸಸ್ಪೆಂಡ್ ಮಾಡಿದೆ. ಈ ಸಸ್ಪೆಂಡ್ ಮಾಡಿದ ಬೆನ್ನಲ್ಲೇ ಈಗಾಗಲೇ ಒಂದ್ ಕಡೆ ಲಿಂಗಸಗೂರು ಪಟ್ಟಣದಲ್ಲಿ ನಡೆದಿದ್ದ ಆರ್ಎಸ್ಎಸ್ ಕಾರ್ಯಕ್ರಮ. ಈ ಆರ್ಎಸ್ಎಸ್ ಕಾರ್ಯಕ್ರಮದಲ್ಲಿ ಪಿಡಿಒ ಪ್ರವೀಣ್ ಕುಮಾರ್ ಅವರು ಕೂಡ ಭಾಗಿಯಾಗಿದ್ರು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ದೀಪಾ ಕುಕ್ಕುವಾಡ್ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಎಸ್ ದೀಪಾ, ಇಲ್ಲಿ ನೋಡ್ತಾ ಇರಬಹುದು
ಈ RSS ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ಪಿಡಿಒ ಪ್ರವೀಣ್ ಕುಮಾರ್ ಅವರನ್ನ ಸರ್ಕಾರ ಸಸ್ಪೆಂಡ್ ಮಾಡಿ ಆದೇಶವನ್ನ ಹೊರಡಿಸಿರುವಂತದ್ದು. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? RSS ಪಥಸಂಚಲನದಲ್ಲಿ ಈಗ ಆಲ್ರೆಡಿ ಅಧಿಕಾರಿಗಳು ಭಾಗಿಯಾಗಿದ್ದಾರೆ ಅನ್ನುವಂತಹ ನಿಟ್ಟಿನಲ್ಲಿ ಪ್ರಿಯಾಂಕರ್ಗೆ ಒಂದು ಪತ್ರವನ್ನ ಬರೆದಿದ್ರು. ಆದ್ರೆ ಅದರ ಬೆನ್ನಲ್ಲೇ ಇದೀಗ ಪಿಡಿಒ ಅವ್ರದೇ ಪಂಚಾಯತ್ ರಾಜ್ ಅಂದ್ರೆ ಪಂಚಾಯತ್ ಅಭಿವೃದ್ಧಿ ರಾಜ್ ಇಲಾಖೆ ಪಿಡಿಒ ಒಬ್ರು ಭಾಗಿಯಾಗಿದ್ರು ಅನ್ನೋದಕ್ಕೆ ಒಂದಿಷ್ಟು ಪುರಾವೆಗಳು ಸಿಕ್ಕಿದ್ವು. ಅಂದ್ರೆ ಅವರು ಗಣವೇಶದಲ್ಲಿ ಇದ್ರು ಅನ್ನೋದಕ್ಕೆ ಆ ನಿಟ್ಟಿನಲ್ಲಿ ಅವರನ್ನ ಅಂದ್ರೆ ಅವರು ಮಾನಪ್ಪ ವಜ್ಜಲ್ ಅವರ ಆಪ್ತ ಸಹಾಯಕರಾಗಿಯೂ ಕೂಡ ಕೆಲಸ ಮಾಡ್ತಿದ್ರು. ಈ ನಿಟ್ಟಿನಲ್ಲಿ ಅಂದ್ರೆ ಗಣವೇಶದಲ್ಲಿ ಇದ್ರು ಅವರು RSS ಪಥಸಂಚಲನದಲ್ಲಿ ಭಾಗಿಯಾಗಿದ್ರು. ಇದು ಕಾನೂನು ಉಲ್ಲಂಘನೆ. ಯಾಕಂದ್ರೆ ಒಬ್ಬ ಅಧಿಕಾರಿ ಯಾರಿದ್ದಾರೆ ಅವರು ಈ ರೀತಿಯಾದಂತಹ ಸಂಘ ಸಂಸ್ಥೆಗಳ ಜೊತೆ ಭಾಗಿಯಾಗುವಂತದ್ದು ಗುರುತಿಸಿಕೊಳ್ಳುವಂತಹದ್ದು ಸರಿಯಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಅವರನ್ನ ವಜಾ ಮಾಡಲಾಗಿದೆ. ಜೊತೆಗೆ ತನಿಖಾ ವಿಚಾರಣೆ ಅಂದ್ರೆ ಇಲಾಖಾ ತನಿಖಾ ವಿಚಾರಣೆಯನ್ನು ಕೂಡ ಕಾಯ್ದಿರಿಸಿ ಅವರನ್ನ ಅಮಾನತು ಮಾಡಿರುವಂತಹದ್ದು. ಈ ಹಿಂದೆಯೇ ಪ್ರಿಯಾಂಕರ್ಗೆ ಹೇಳಿದಂತೆ ಒಂದಿಷ್ಟು ಜನ ಭಾಗಿಯಾಗಿದ್ದಾರೆ, ಅವರ ಮೇಲೆ ಶಿಸ್ತು ಕ್ರಮ ತೆಗೆದುಕೊಳ್ಬೇಕು ಅನ್ನುವಂತಹದನ್ನ ಪತ್ರದ ಮುಖೇನ ಸಿದ್ದರಾಮಯ್ಯ ಅವರಿಗೆ ತಿಳಿಸಿದ್ರು. ಅದರ ಮೊದಲ ಭಾಗವಾಗಿ ಅವರದ್ದೇ ಆದಂತಹ ಇಲಾಖೆ ಅಧಿಕಾರಿಯನ್ನು ಇವತ್ತು ವಜಾ ಮಾಡಿರುವಂತಹದ್ದು. ಅಂಕಿತಾ, ಥ್ಯಾಂಕ್ ಯು ದೀಪಾ ನಿಮ್ಮೆಲ್ಲ ಮಾಹಿತಿಗೆ.